ಬಾಗಲಕೋಟೆ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದಲೂ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಳ್ತಾ ಇರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ತೊಂದರೆ ಕೊಡಬೇಡಿ. ಪುರಸಭೆಯವರು ಅವರ ರಕ್ಷಣೆಗೆ ಮುಂದಾಗಬೇಕು ಮತ್ತು ಸಾರ್ವಜನಿಕ ವಾಹನಗಳ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ಸ್ಥಳ ಗುರುತಿಸಿಕೊಡಬೇಕು ಅಂತ ಹೇಳಿ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಲತಾವಾಡದ ಮೈಬೂಬಾ ಕುಳಗೇರಿ ಅವರು ತಾಳಿಕೋಟೆಯಲ್ಲಿ ಪುರಸಭೆ ಸಿಒ ವಸಂತ ಪವಾರ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಮನವಿ ಸ್ವೀಕರಿಸಿದಂತಹ ಸಿಒ ಪವಾರ ಅವರು ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳು ರಸ್ತೆಯನ್ನು ಅತಿಕ್ರಮಿಸಿಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಈ ಕುರಿತು ದೂರುಗಳು ಬಂದಿದ್ದು ರೈತರಿಗೆ ಹಾಗೂ ಇತರೆ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗದಂತೆ ಸೂಕ್ತ ಸ್ಥಳ ಶೀಘ್ರವೇ ಕಲ್ಪಿಸುವ ಭರವಸೆಯನ್ನು ನೀಡಿದರು. ಈ ವೇಳೆ ಜಿಲ್ಲಾ ಕಾರ್ಯದರ್ಶಿ ಬಡೇಸಾಬ ಚೌಧರಿ, ಲತೀಫ್ ಬೀಳಗಿ, ಜುಮ್ಮಣ್ಣ ನಾಲತವಾಡ, ರಫೀಕ್ ಜಾಲಿಬೆಂಚಿ, ಮುಮತಾಜ ಅತ್ತಾರ, ದುರ್ಗಾಬಾಯಿ ಇದ್ದರು. ಅವರಿಗೆ ಅಲ್ಲಿ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡುವುದಾಗಿ ವಿನಂತಿಸಿಕೊಳ್ಳುತ್ತೇನೆ. ಒಂದು ವೇಳೆ ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಗಳ ಮೇಲೆ ನಿರ್ಲಕ್ಷ್ಯ ತೋರಿದ ಕಾರಣ ನಾವುಗಳು ಬೀದಿ ವ್ಯಾಪಾರಗಳನ್ನು ಸೇರಿಸಿ ಕಾನೂನುಬದ್ಧವಾಗಿ ಹೋರಾಟ ಮಾಡಲು ಅವಕಾಶ ಮಾಡಿಕೊಡಬಾರದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬೀದಿ ವ್ಯಾಪಾರದಲ್ಲಿ ಏನಾಗ್ಬಿಟ್ಟೈತೆ, ಈಗ ಮೇನ್ ರೋಡ್ ಮೇಲೆ ಆಮೇಲೆ ರೋಡ್ ಎಲ್ಲ ಬ್ಲಾಕ್ ಆಗಿ ಪಾರ್ಕಿಂಗು ಅಲ್ಲೇ ಮಾಡತ್ತಾರೆ ಮತ್ತು ವ್ಯಾಪಾರ ಕೂಡ ಅಲ್ಲೇ ಮಾಡೋದ್ರಿಂದ ಹೋಗೋರು ಸಾರ್ವಜನಿಕ ಸಾಕಷ್ಟು ತೊಂದರೆ ಆಗೈತೆ. ಸೊ ಈಗ ತಾವೆಲ್ಲರೂ ಸಹಕಾರ ಕೊಟ್ಟರೆ ನಾವು ಬೇರೆ ಒಂದು ಜಾಗ ಶಿಫ್ಟ್ ಮಾಡೋಣ. ಯಾಕಂದ್ರೆ ಎಲ್ಲರೂ ಒಂದೇ ಕಡೆ ಇದ್ರೆ ನಿಮ್ಮ ವ್ಯಾಪಾರ ಎಲ್ಲಿ ಹೋಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಮಾಡ್ಕೊಂಡು ಇಲ್ಲ, ನೀವು ಇವತ್ತು ನಾವು ಡಬ್ಬ ಅಂಗಡಿ ಅಲ್ಲಿ ಎಲ್ಲಿ ಸೂಕ್ತವಾದ ಜಾಗ ನಮ್ಗೆ ತೋರಿಸ್ರಿ, ಅಲ್ಲಿ ವ್ಯಾಪಾರ ಆಗ್ಬೇಕು. ನಾವು ನೋಡಿದ ಪ್ರಕಾರ ಈಗ ನಮ್ಮ ಹಾಸ್ಪಿಟಲ್ ಏನೈತಲ್ಲ, ಹಾಸ್ಪಿಟ್ಲ್ ಏನು ಹಿಂದಿನ ರೋಡ್ ಏನೈತಲ್ಲ ಪೂರ್ತಿ ಖಾಲಿ ಗಣಪತಿ ಕುಂದಿರ್ತೈತಿ. ಆ ಟೈಮಕ್ಕೆ ನಾವು ಗಣಪತಿ ಅಲ್ಲಿ ಮಾಡೋದ್ರಿಂದ ಬಹಳ ಸೂಕ್ತದ ಜಾಗ. ಆಮೇಲೆ ಜನರಿಗೆ ಅನುಕೂಲ ಆಗ್ತೈತಿ, ಸಾರ್ವಜನಿಕರು ಅನುಕೂಲ ಆಗತ್ತೆ. ಅಲ್ಲಿ ಹೋಗ್ಲಿಕ್ಕೆ ಬರೋಕ್ಕೆ ಯಾವುದೋ ತೊಂದರೆ ಆಗೋದಿಲ್ಲ. ಶಿವಾಜಿ ಸರ್ಕಲ್ನಿಂದ ಏನು ಸುತ್ತಾರ ಈ ಕಡೆ ಹೊರಗಡೆ, ಶಿವಾಜಿ ಸರ್ಕಲ್ ಇದ್ರೆ ಆ ಕಡೆ ಎಲ್ಲರೂ ಕಾಯಿಪಲ್ಲೆ ಅವ್ರು ಎಲ್ಲರೂ ಒಂದು